ಅಲ್ಹಮ್ದುಲಿಲ್ಲಾ ಬಹಳ ನಿರೀಕ್ಷೆಯಲ್ಲಿ ನಾವೆಲ್ಲ ಕಾಯ್ತಾ ಇದ್ದಂಥ ಒಂದು 100ನೇ ವಾರ್ಷಿಕದ ಈ ಒಂದು ಮಹಾ ಸಮ್ಮೇಳನ ನಗರಿಗೆ ಆಗಮಿಸಿದಾಗಲೇ ಎದೆ ಬಡಿತ ಜಾಸ್ತಿ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಕಾರಣ ಏನು ಅಂತ ಹೇಳಿದ್ರೆ ಎಲ್ಲೆಲ್ಲೂ ನೋಡಿದರೂ ಕೂಡ ಜನಸಮೂಹ ಜನಸಾಗರ ತುಂಬಿ ತುಳುಕ್ತಾ ಇದೆ. ಕಾರಣ ನಾನು 2 ದಿನದ ಹಿಂದೆ ಕ್ಯಾಂಪಿನಲ್ಲಿ ಭಾಗವಹಿಸಿದೆ. ಆ ಕ್ಯಾಂಪಿನಲ್ಲೇ ಭಾಗವಹಿಸಿದಾಗ ಅಲ್ಲೇ ನೆಟ್ವರ್ಕ್ಗಳೆಲ್ಲ ಬ್ಲಾಕ್ ಆಗಿತ್ತು. ಕಾರಣ ಏನು ಅಂತ ಹೇಳಿದ್ರೆ 30,000ಕ್ಕಿಂತಲೂ ಹೆಚ್ಚು ಶಿಬಿರಾರ್ಥಿಗಳು ಅದರಲ್ಲಿ ಭಾಗವಹಿಸಿದರು. ಇವತ್ತು ನೋಡುವಾಗ ಆ ಶಿಬಿರದಿಂದ ಅಸರ್ ನಮಾಜಿನ ಬಳಿಕ ಈ ಸಮ್ಮೇಳನ ನಗರಿಗೆ ಆಗಮಿಸಿದಾಗ ಎಲ್ಲ ತುಂಬ ಜನಸಾಗರ ತುಂಬಿ ತುಳುಕ್ತಾ ಇದೆ. ಇದರಲ್ಲೇ ನಮಗೆ ಗೊತ್ತಾಗ್ತಾ ಇದೆ ಸಮಸ್ತ 100 ವರ್ಷದ ಮುಂಚೆ ಇದರ ಸ್ಥಾಪಕರು ಸ್ಥಾಪಿಸಿದ ಉದ್ದೇಶ ಮತ್ತು ಅವರು ಸ್ಥಾಪಿಸಿದ ಲಕ್ಷ್ಯ ನಿಜವಾಗಿಯೂ ಯಾವುದೇ ಇದರಲ್ಲಿ ಆಶಯದಲ್ಲಿ ಆಗಿರಬಹುದು ಅಥವಾ ಅದರ ಉದ್ದೇಶ ಗುರಿಯಲ್ಲಿ ಆಗಿರಬಹುದು ಯಾವುದೇ ಎಡತೊಡರುಗಳಿಲ್ಲದೆ 100 ವರ್ಷ ಸುದೀರ್ಘವಾಗಿ ವಿಶುದ್ಧತೆಯಿಂದ ಈ ಸಮಸ್ತ ನಡೆದು ಬಂದಿದೆ ಅನ್ನುವಂಥದ್ದು ಜನರೆಲ್ಲರೂ ಒಪ್ಪಿಕೊಳ್ಳಲೇಬೇಕಾದಂತಹ ಒಂದು ನಗ್ನ ಸತ್ಯವಾಗಿದೆ. ಅಲ್ಹಮ್ದುಲಿಲ್ಲಾ ಈ ಒಂದು ಸಮ್ಮೇಳನದಲ್ಲಿ ಭಾಗವಹಿಸಲು ಭಾಗ್ಯ ಲಭಿಸಿದ್ದಕ್ಕಾಗಿ ಅಲ್ಲಾಹನಿಗೆ ಸ್ತುತಿಯನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಕರ್ನಾಟಕದಿಂದ ಕೇರಳದಿಂದ ಅನೇಕ ಲಕ್ಷಾಂತರ ಜನರು ಭಾಗವಹಿಸಿದ್ದಾರೆ. ಈ ಒಂದು ಭಾಗವಹಿಸುವಿಕೆ ನನ್ನ ಜೀವನದಲ್ಲಿ ಮರೆಯಲು ಸಾಧ್ಯವಾಗದಂತಹ ಒಂದು ಭಾಗವಹಿಸುವಿಕೆ. ಸಮಸ್ತ ಕೇರಳ 100 ವರ್ಷಗಳ ಮುಂಚೆ ಪ್ರಾರಂಭಿಸುವಾಗ ಕೆಲವೊಂದು ನಿರ್ದಿಷ್ಟವಾದ ಗುರಿಗಳಿತ್ತು. ಆ ಗುರಿಗಳನ್ನೇ ಲಕ್ಷ್ಯವಾಗಿಟ್ಟುಕೊಂಡು 100 ವರ್ಷ ಎಲ್ಲೂ